ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಡೇ 5/30. ಇವತ್ತು ಬೆಳಿಗ್ಗೆ ಏನೇನು ಮಾಡಿದೆ ಅಂದರೆ ವಾಕಿಂಗ್ ಮುಗಿಸ್ಕೊಂಡು ಪಪಾಯ ತಿಂದು ಇವತ್ತು ಲೆಗ್ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟ್ ವರ್ಕೌಟ್ ಯಾವುದಂದರೆ ಬಾಡಿ ವೇಟ್ ಸ್ಕ್ವಾಟ್ 14x3. ಈ ಎಕ್ಸಸೈಸಲ್ಲಿ ನಿಮ್ಮ ಬಾಡಿ ವೇಟ್ ಕಂಪ್ಲೀಟ್ ನಿಮ್ಮ ಲೆಗ್ ಮೇಲೆ ಬೀಳುತ್ತೆ. ಇದರಿಂದ ಬಹಳ ಎಫೆಕ್ಟ್ ಇದೆ. ಸ್ಟ್ಯಾಂಡಿಂಗ್ ಕಾಫ್ ರೈಸ್ 20 reps 3 sets. ಇದು ನಿಮ್ಮ ಬಾಡಿ ವೇಟ್ ಕಂಪ್ಲೀಟ್ ತೊಗೊಂಡ ಮೇಲೆ ಬೀಳುತ್ತೆ. ಡೈಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ತಾ ಆರಾಮಾಗಿ ನೀವು ಬಾಡಿ ವೇಟ್ ಆರಾಮಾಗಿ ಇಳಿಸ್ಬೋದು ಸ್ನೇಹಿತರೆ. ಪ್ರಾಪರ್ ಡಯಟ್ ಮತ್ತು 10,000 ಸ್ಟೆಪ್ಸ್ ಡೈಲಿ ಕಂಪ್ಲೀಟ್ ಮಾಡಬೇಕು ನೀವು. ಜೊತೆಗೆ ಡೈಲಿ 30 to 40 minutes ಡೈಲಿ ಎಕ್ಸಸೈಸ್ ಮಾಡ್ತಾ ನಿಮ್ಮ ಬಾಡಿ ವೇಟ್ ಆರಾಮಾಗಿ ಇಳಿಸ್ಬೋದು. ಇದು ಸೈಡ್ ಲಾಂಚ್ 14 reps 2 sets ಮಾಡಿದೆ. ಇದಾದಮೇಲೆ ನೆಕ್ಸ್ಟ್ ಗೋಬ್ಲೆಟ್ ಸ್ಕ್ವಾಟ್ 14 reps 3 sets. ನೆಕ್ಸ್ಟ್ ವರ್ಕೌಟ್ ಬಂದು ಪ್ಲ್ಯಾಂಕ್ಸ್ ಸ್ನೇಹಿತರೆ. 6 to 7 ಪ್ಲ್ಯಾಂಕ್ ಮಾಡ್ತಾ ಇದ್ದೀನಿ. ಪ್ಲ್ಯಾಂಕ್ಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಕಂಪ್ಲೀಟಾಗಿ ನಿಮಗೆ ಆ್ಯಪ್ಸ್ ಮತ್ತು ಹಿಪ್ಸ್ ಮತ್ತು ಶೋಲ್ಡರ್ಗೂ ವರ್ಕೌಟ್ ಆಗುತ್ತಿದ್ದು ಮತ್ತು ನಿಮ್ಮ ಪೋಸ್ಚರ್ ಸರಿ ಮಾಡುತ್ತೆ. ತುಂಬ ಹೆಲ್ಪ್ ಆಗುತ್ತೆ ಪ್ಲ್ಯಾಂಕ್ಸ್ ಮಾಡೋದ್ರಿಂದ. ಡೈಲಿ ಒಂದು 30 seconds 1 minute ಟ್ರೈ ಮಾಡಿ. ಆದರೆ ಪ್ಲ್ಯಾಂಕ್ಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ ಸ್ನೇಹಿತರೆ. ವೆಯ್ಟ್ ಗೇನ್ ಮತ್ತು ವೆಯ್ಟ್ ಲಾಸ್ ಬಗ್ಗೆ ವೀಡಿಯೋ ಕೇಳ್ತಿದ್ರೆ ಶೀಘ್ರದಲ್ಲೇ ಬರುತ್ತೆ. ಇವತ್ತಿಗೆ ಇಷ್ಟೇ ಸ್ನೇಹಿತರೆ. ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.